ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮಗೆ ಖುಷಿ ಆಗೋ ಥರದ ಒಂದಷ್ಟು ಹೆಮ್ಮೆ ಪಡೋದಕ್ಕೆ ಕಾರಣವಾಗೋ ಥರದ ಸುದ್ದಿಯೊಂದು ಬರ್ತಾ ಇದೆ. ಭಾರತದ ಆಯುಧಗಳ ಬಗ್ಗೆ ಅಂದರೆ ನಮ್ಮ ಸ್ವದೇಶಿ ಆಯುಧಗಳ ಬಗ್ಗೆ ಈಗ ಅಮೆರಿಕ ಆಸಕ್ತಿಯನ್ನು ತೋರಿಸ್ತಾ ಇದೆ. ಎಲ್ಲ ಅಂದ್ಕೊಂಡು ಹಾಗೆ ಆದರೆ ಭಾರತದ ಆರ್ಟಿಲರಿ ಗನ್ನುಗಳು ಅಮೆರಿಕಾಗೆ ರಫ್ತಾಗುತ್ತವೆ. ಇದನ್ನು ಕೇಳಿಸ್ಕೊಳ್ತಾ ಇರುವಾಗ ನಿಮಗೆ ಆಶ್ಚರ್ಯ ಆಗ್ತಾ ಇರಬಹುದು, ಅಥವಾ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಕೂಡ ಅನ್ನಿಸ್ತಲೂ ಇರಬಹುದು. ಆದರೆ ಇದು ಸುಳ್ಳು ಅಥವಾ ಅತಿಶಯದ ಮಾತು ಯಾವುದೂ ಅಲ್ಲ. ಭಾರತದ ಆರ್ಟಿಲರಿ ಕೆನಾನ್ಗಳ ಬಗ್ಗೆ ಅಮೆರಿಕ ಆಸಕ್ತಿಯನ್ನು ತೋರಿಸ್ತಾ ಇದೆ. ಈ ಬಗ್ಗೆ ಒಂದು ಸುತ್ತಿನ ಮಾತುಕತೆಗಳೂ ಆಗಿವೆ. ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಕೂಡ ಬಿದ್ದಿದೆ. ಹಾಗಾದರೆ ಯಾವುದು ಆ ಕಂಪನಿ ಅಮೆರಿಕಾಗೆ ಭಾರತದಿಂದ ಆಯುಧಗಳನ್ನು ರಫ್ತು ಮಾಡೋದಕ್ಕೆ ಹೋಗ್ತಾ ಇರೋದು? ಯಾವ ಆಯುಧಗಳನ್ನು ಅಮೆರಿಕ ಭಾರತದಿಂದ ಖರೀದಿ ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದೆ ಮತ್ತು ಇದರಿಂದ ಆಗಲಿರೋ ಲಾಭ ಏನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಜಗತ್ತಿನ ಅತಿದೊಡ್ಡ ಆಯುಧ ಆಮದುದಾರ ದೇಶ. ನಮಗೆ ನಮ್ಮ ಗಡಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ, ಭಯೋತ್ಪಾದಕರ ವಿರುದ್ಧ ಹೋರಾಟ ಮಾಡೋದಕ್ಕೆ ವಿಪರೀತ ಪ್ರಮಾಣದಲ್ಲಿ ಆಯುಧಗಳು ಬೇಕು. ನಮಗೆ ದೇಶದ ಹೊರಗೆ ಮಾತ್ರ ಅಲ್ಲ, ಒಳಗೂ ಶತ್ರುಗಳಿದ್ದಾರೆ. ಈಶಾನ್ಯ ಭಾಗದಲ್ಲಿ ಪ್ರತ್ಯೇಕತಾವಾದಿಗಳ ಜೊತೆ ಭಾರತೀಯ ಸೇನೆ ಹೋರಾಟ ಮಾಡಬೇಕಾಗುತ್ತೆ. ದೇಶದ ಒಳಗೆ ನಕ್ಸಲರ ಜೊತೆ, ಪಶ್ಚಿಮ ಹಾಗೂ ಉತ್ತರದಲ್ಲಿ ಪಾಕಿಸ್ತಾನ ಹಾಗೂ ಚೈನಾಗಳ ಜೊತೆ ಭಾರತಕ್ಕೆ ಶತ್ರುತ್ವ ಇದೆ. ಹೀಗಾಗಿ ಭಾರತ ತನ್ನ ಬತ್ತಳಿಕೆಯನ್ನು ಯಾವಾಗಲೂ ತುಂಬಿಸಿಟ್ಕೋಬೇಕು. ಸೊ ಅತಿ ಹೆಚ್ಚು ಆಯುಧಗಳನ್ನು ಭಾರತ ಖರೀದಿ ಮಾಡುತ್ತೆ. ರಷ್ಯಾ ಭಾರತದ ಆಯುಧಾಗಾರದ 40% ಆಯುಧಗಳನ್ನು ಪೂರೈಕೆ ಮಾಡಿದರೆ ಅಮೆರಿಕ, ಫ್ರಾನ್ಸ್, ಇಸ್ರೇಲ್ ಹಾಗೂ ಇನ್ನಿತರ ದೇಶಗಳಿಂದ ಉಳಿದ ಆಯುಧಗಳನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. ಜೊತೆಗೆ ಭಾರತ ಇತ್ತೀಚಿನ ದಿನಗಳಲ್ಲಿ ತನಗೆ ಬೇಕಾದ ಒಂದಷ್ಟು ಆಯುಧಗಳನ್ನು ತಾನೇ ತಯಾರು ಮಾಡಿಕೊಳ್ಳೋ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಭಾರತದಲ್ಲಿ ಬ್ರಿಟಿಷರಿದ್ದರು ನೋಡಿ. ಆಗ ನಮ್ಮಲ್ಲಿ ಒಂದಷ್ಟು ಆಯುಧ ತಯಾರಿಕಾ ಕಾರ್ಖಾನೆಗಳನ್ನು ಅವರು ಸ್ಥಾಪನೆ ಮಾಡಿದರು. 2 ವಿಶ್ವ ಯುದ್ಧಗಳನ್ನು ಮಾಡುವಾಗ ಭಾರತದಲ್ಲಿ ಆಯುಧಗಳು ತಯಾರಾಗ್ತಾ ಇದ್ವು. ಆದರೆ ಯುದ್ಧ ವಿಮಾನ ಹಾಗೂ ಇನ್ನಿತರ ಮುಖ್ಯ ಆಯುಧಗಳ ತಯಾರಿ ಭಾರತದಲ್ಲಿ ನಡೀಲಿಲ್ಲ. ನಮ್ಮಲ್ಲಿ ಮದ್ದುಗುಂಡುಗಳನ್ನು, ಆರ್ಟಿಲರಿ ಶೆಲ್ಗಳನ್ನು ಅವರು ತಯಾರು ಮಾಡಿದರು. ಇಲ್ಲಿಂದ ಅವು ರಫ್ತು ಕೂಡ ಆದವು. ಆದರೆ ಬ್ರಿಟಿಷರು ಎದ್ದು ಹೋದ ಮೇಲೆ ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳ ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡೋ ಕೆಲಸ ದೊಡ್ಡ ಮಟ್ಟದಲ್ಲಿ ನಡೀಲಿಲ್ಲ. ನಾವು ಶಾಂತಿ ಪ್ರಿಯರು ನೋಡಿ. ಹೀಗಾಗಿ ಆಯುಧಗಳನ್ನು ತಯಾರು ಮಾಡ್ಕೊಳ್ಳೋ ಕಡೆಗೆ ನಾವು ಕಡಿಮೆ ಗಮನ ಕೊಟ್ವಿ. ಆದರೆ ನಮ್ಮ ಸುತ್ತ ಇದ್ದ ಶತ್ರುಗಳು ನಮ್ಮಷ್ಟು ಒಳ್ಳೆಯವರಾಗಿರಲಿಲ್ಲ. ಅವರನ್ನು ಎದುರಿಸೋದಕ್ಕೆ ಆಯುಧಗಳು ಬೇಕೇ ಬೇಕಾಗಿದ್ವು. ಸೊ ಆಯುಧಗಳನ್ನು ಆಮದು ಮಾಡ್ಕೊಳ್ಳೋದಕ್ಕೆ ನಿಂತ್ವಿ. ಅಮೆರಿಕ ಹಾಗೂ ಯುರೋಪ್ ನಮಗೆ ಆಯುಧಗಳನ್ನು ಅವತ್ತು ಕೊಡಲಿಲ್ಲ. ಕೊಟ್ಟಿದ್ರೂ ಕೂಡ ಅವುಗಳನ್ನು ಖರೀದಿ ಮಾಡೋ ಆರ್ಥಿಕ ಶಕ್ತಿ ಕೂಡ ಅವತ್ತು ನಮಗಿರಲಿಲ್ಲ. ರಷ್ಯಾದ ಆಯುಧಗಳು ಕಡಿಮೆ ಬೆಲೆಗೆ ಸಿಗ್ತಾ ಇದ್ವು. ಅವರಿಗೂ ಭಾರತದ ಸ್ನೇಹ ಬೇಕಿತ್ತು. ಸೊ ಅವರು ನಮಗೆ ಆಯುಧಗಳನ್ನು ಕೊಡ್ತಾ ಹೋದರು. ನಾವು ಖರೀದಿ ಮಾಡಿದ್ವಿ. ಭಾರತ ಜಗತ್ತಿನ ಅತಿ ದೊಡ್ಡ ಆಯುಧ ಆಮದುದಾರ ದೇಶ ಅನ್ನಿಸ್ಕೊಳ್ತಾ ಹೋಯಿತು. ಅಂಥ ಭಾರತ ಈಗ ಅಂದರೆ ಕಳೆದ 10 ವರ್ಷಗಳಲ್ಲಿ ತನ್ನ ಇಮೇಜನ್ನು ಬದಲಿಸಿಕೊಂಡಿದೆ. ಆಯುಧ ರಫ್ತುದಾರ ದೇಶವಾಗುವ ಕಡೆಗೆ ಹೆಜ್ಜೆ ಹಾಕ್ತಾ ಇದೆ. 2023-24ರಲ್ಲಿ 1,26,887 ಕೋಟಿ ರೂಪಾಯಿ ಮೌಲ್ಯದ ಆಯುಧಗಳನ್ನು ಭಾರತ ಸ್ವದೇಶದಲ್ಲಿ ತಯಾರು ಮಾಡಿದೆ. ಅದರ ಹಿಂದಿನ ವರ್ಷ ಅಂದರೆ 2022ರಲ್ಲಿ 1,08,684 ಕೋಟಿ ರೂಪಾಯಿ ಮೌಲ್ಯದ ಆಯುಧಗಳನ್ನು ನಾವು ತಯಾರು ಮಾಡಿದ್ವಿ. 2014ರಲ್ಲಿ ಇದರ ಪ್ರಮಾಣ ಸುಮಾರು 46,000 ಕೋಟಿ ರೂಪಾಯಿಗಳಷ್ಟಿತ್ತು. ಅಂದರೆ 10 ವರ್ಷಗಳಲ್ಲಿ ಭಾರತದ ಡಿಫೆನ್ಸ್ ಪ್ರೊಡಕ್ಷನ್ ಅನ್ನೋದು 175% ಹೆಚ್ಚಾಗಿದೆ. ಇನ್ನು ಡಿಫೆನ್ಸ್ ಎಕ್ಸ್ಪೋರ್ಟ್ ಕೂಡ 2024ರಲ್ಲಿ 21,000 ಕೋಟಿಗೆ ಏರಿಕೆ ಆಗಿದೆ. ಅದು 2013-14ರಲ್ಲಿ 686 ಕೋಟಿ ರೂಪಾಯಿಗಳಷ್ಟಿತ್ತು. ಗೆಳೆಯರೆ, ಈಗ ನಾವು ಬ್ರಹ್ಮೋಸ್ ಕ್ಷಿಪಣಿಗಳನ್ನು ನಾನಾ ದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದೀವಿ. ನಮ್ಮ ಪಿನಾಕ ರಾಕೆಟ್ಗಳು ರಫ್ತಾಗ್ತಾ ಇವೆ. ಆರ್ಮೇನಿಯಾದಂಥ ದೇಶ ಸಂಪೂರ್ಣವಾಗಿ ಏರ್ ಡಿಫೆನ್ಸ್ನ ವಿಷಯದಲ್ಲಿ, ಆರ್ಟಿಲರಿ ವಿಷಯದಲ್ಲಿ ಭಾರತದ ಮೇಲೆ ಆಧಾರ ಪಡ್ತಾ ಇದೆ. UAE ನಮ್ಮ ಬ್ರಹ್ಮೋಸ್ ಬಗ್ಗೆ ಆಸಕ್ತಿಯನ್ನು ತೋರಿಸ್ತಾ ಇದೆ. ಗ್ರೀಸ್ ಪಿನಾಕಗಳನ್ನು ಕೇಳ್ತಾ ಇದೆ. ಫ್ರಾನ್ಸ್ ಕೂಡ ಪಿನಾಕ ರಾಕೆಟ್ ಸಿಸ್ಟಮ್ಗಳನ್ನು ತಗೊಳ್ಳೋ ಬಗ್ಗೆ ಮಾತುಕತೆಗಳನ್ನು ಮಾಡ್ತಾ ಇದೆ. ಇನ್ನು ನಮ್ಮ ಆರ್ಮರ್ಡ್ ವೆಹಿಕಲ್ಸ್ ಆಫ್ರಿಕಾ ದೇಶಕ್ಕೆ ರಫ್ತಾಗ್ತಾ ಇವೆ. ಆರ್ಟಿಲರಿ ಗನ್ಗಳನ್ನು, ಮೈನ್ ಪ್ರೊಟೆಕ್ಟೆಡ್ ವೆಹಿಕಲ್ಗಳನ್ನು, ಹೀಗೆ ನಾನಾ ಆಯುಧಗಳನ್ನು ಭಾರತ ರಫ್ತು ಮಾಡ್ತಾ ಇದೆ. ಜೊತೆಗೆ ಅಮೆರಿಕಾದ ಯುದ್ಧ ವಿಮಾನಗಳನ್ನು ತಯಾರು ಮಾಡುವ ಕಂಪನಿಗಳಿಗೆ ಒಂದಷ್ಟು ಬಿಡಿ ಭಾಗಗಳು ಕೂಡ ಭಾರತದಿಂದ ರಫ್ತಾಗತ್ವೆ. ಇಲ್ಲಿ ಆರ್ಮೇನಿಯಾಗೆ, UAEಗೆ, ಆಫ್ರಿಕಾಗೆ ಆಯುಧಗಳನ್ನು, ಒಂದಷ್ಟು ರಾಕೆಟ್ಗಳನ್ನು ಕೊಡೋದು ದೊಡ್ಡದಲ್ಲ. ಅಮೆರಿಕಾಗೆ ಅಂದರೆ
ಜಗತ್ತಿನ ಅತಿದೊಡ್ಡ ಆಯುಧ ತಯಾರಿಕಾ ದೇಶ ಅಮೆರಿಕಾಗೆ ಭಾರತ ಆಯುಧಗಳನ್ನು ಮಾರಾಟ ಮಾಡೋದಿದೆ ನೋಡಿ, ಅದು ನಿಜಕ್ಕೂ ದೊಡ್ಡ ಸಾಧನೆ ಅನ್ನಿಸ್ಕೊಳ್ಳುತ್ತೆ. ಈಗ ಅಮೆರಿಕ ಆಸಕ್ತಿ ತೋರ್ತಾ ಇರೋದು ಭಾರತದ ಆರ್ಟಿಲರಿ ಕ್ಯಾನಾನ್ಗಳ ಬಗ್ಗೆ. ಗೆಳೆಯರೆ, ಮೊನ್ನೆ ಅಬುಧಾಬಿಯಲ್ಲಿ ಒಂದು ಡಿಫೆನ್ಸ್ ಎಕ್ಸಿಬಿಷನ್ ಇತ್ತು. ಸಾಮಾನ್ಯವಾಗಿ ಇಂಥ ಎಕ್ಸಿಬಿಷನ್ಗೆ ಜಗತ್ತಿನ ನಾನಾ ದೇಶಗಳ ಆಯುಧ ತಯಾರಿಕಾ ಕಂಪನಿಗಳು ಬರುತ್ತವೆ. ಹಾಗೆ ಭಾರತದಿಂದಲೂ ಕೂಡ ಸಾಕಷ್ಟು ಕಂಪನಿಗಳು ಅದರಲ್ಲಿ ಭಾಗವಹಿಸಿದ್ವು. ಈ ಸಂದರ್ಭದಲ್ಲಿ ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ ಲಿಮಿಟೆಡ್ ಕೂಡ ಆ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಿತ್ತು. ಆ ಕಂಪನಿಯ ಆರ್ಟಿಲರಿ ಕ್ಯಾನಾನ್ಗಳು ಅಮೆರಿಕಾದ ಗಮನ ಸೆಳೆದ್ವು. ಅಮೆರಿಕಾದ AM ಜನರಲ್ ಅನ್ನೋ ಸಂಸ್ಥೆ ಕಲ್ಯಾಣಿಯ ಜೊತೆ ಈಗ ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಮಾಡಿದೆ. ಈ ಕಲ್ಯಾಣಿ ಸ್ಟ್ರಾಟಜಿಕ್ ಸಿಸ್ಟಮ್ ಲಿಮಿಟೆಡ್ ಅನ್ನೋದು ಭಾರತ್ ಫೋರ್ಜ್ ಇದೆಯಲ್ಲ, ಅದರ ಅಂಗಸಂಸ್ಥೆ. ಭಾರತ್ ಫೋರ್ಜ್ ನಮ್ಮಲ್ಲಿ ಸಾಕಷ್ಟು ರಕ್ಷಣಾ ಉಪಕರಣಗಳನ್ನು ತಯಾರು ಮಾಡೋ ಕಂಪನಿ. ಇವರು ಮಿಲಿಟರಿ ವಾಹನಗಳನ್ನು ತಯಾರು ಮಾಡ್ತಾರೆ. ಆರ್ಮರ್ಡ್ ವೆಹಿಕಲ್ಸ್, ಮೈನ್ ಪ್ರೊಟೆಕ್ಟೆಡ್ ವೆಹಿಕಲ್ಸ್, ಏರ್ ಡಿಫೆನ್ಸ್ಗೆ ಬೇಕಾದ ಒಂದಷ್ಟು ಬಿಡಿ ಭಾಗಗಳು, ಸೇನಾ ವಾಹನಗಳನ್ನು ಈ ಸಂಸ್ಥೆ ತಯಾರು ಮಾಡುತ್ತೆ. ಇನ್ನು ಭಾರತ್ ಫೋರ್ಜ್ ಆರ್ಟಿಲರಿಗಳ ತಯಾರಿಯಲ್ಲಿ ಕೂಡ ಹೆಸರು ಮಾಡಿದೆ. ATAGS ಅಂದರೆ ಅಡ್ವಾನ್ಸ್ಡ್ ಟೋಡ್ ಆರ್ಟಿಲರಿ ಗನ್ ಸಿಸ್ಟಮ್, ಗರುಡ 105, ಭಾರತ್ 155mm ಆರ್ಟಿಲರಿ ಗನ್, ಹೀಗೆ ನಾನಾ ರೀತಿಯ ಆರ್ಟಿಲರಿಗಳನ್ನು ಕೂಡ ಈ ಸಂಸ್ಥೆ ತಯಾರು ಮಾಡುತ್ತೆ. ಇನ್ನು AM ಜನರಲ್ ಇದೆಯಲ್ಲ, ಇದು ಅಮೆರಿಕಾದ ಸೇನೆಗೆ ಆಯುಧಗಳನ್ನು ಪೂರೈಕೆ ಮಾಡೋ ಸಂಸ್ಥೆ. ಈಗ ಈ ಎರಡರ ನಡುವೆ ಒಂದು ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಬಿದ್ದಿದೆ ಅನ್ನೋ ವಿಷಯವನ್ನು ಕಲ್ಯಾಣಿ ಸಂಸ್ಥೆಯ ಮಾಲೀಕ ಬಾಬಾ ಕಲ್ಯಾಣಿ ತಿಳಿಸಿದ್ದಾರೆ. ಇಲ್ಲಿ ಲೆಟರ್ ಆಫ್ ಇಂಟೆಂಟ್ಗೆ ಸಹಿ ಬಿದ್ದು ಕೂಡಲೇ ಖರೀದಿ ಆಗೇ ಹೋಯಿತು ಅಂತಲ್ಲ, ಆದರೆ ಖರೀದಿಗೆ ಸಂಬಂಧಪಟ್ಟ ಮಾತುಕತೆಗಳು ಆರಂಭವಾಗೋದಕ್ಕೆ ಇದು ಮುನ್ನುಡಿಯನ್ನು ಬರೆಯುತ್ತೆ. ಇಲ್ಲಿ ಅಕಸ್ಮಾತ್ ಈ ಖರೀದಿ ನಡೆದು ಹೋದರೆ ಭಾರತ ಅಮೆರಿಕಾಗೆ ಮಾರಾಟ ಮಾಡುವ ಮೊದಲ ಆಯುಧ ಅಂತ ಈ ಆರ್ಟಿಲರಿ ಕ್ಯಾನಾನ್ ಕರೆಸ್ಕೊಳ್ಳುತ್ತೆ. ಗೆಳೆಯರೆ, ಇಲ್ಲಿವರೆಗೆ ಭಾರತ ಅಮೆರಿಕಾದ ಆಯುಧ ತಯಾರಿಕಾ ಸಂಸ್ಥೆಗಳಿಗೆ ಬೇಕಾದ ಒಂದಷ್ಟು ಬಿಡಿ ಭಾಗಗಳನ್ನು ಕೊಡ್ತಾ ಇದೆಯೇ ಹೊರತು ಯಾವುದೇ ಆಯುಧವನ್ನು ಮಾರಾಟ ಮಾಡಿಲ್ಲ. ಇದು ಮೊದಲ ಮಾರಾಟ ಅನ್ನಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇನ್ನು ಅಮೆರಿಕ ಅನ್ನೋ ಜಗತ್ತಿನ ಅತಿದೊಡ್ಡ ಆಯುಧ ತಯಾರಿಕಾ ದೇಶಕ್ಕೆ ಆಯುಧಗಳನ್ನು ರಫ್ತು ಮಾಡೋದಿದೆಯಲ್ಲ, ಅದು ಭಾರತದ ಮಟ್ಟಿಗೆ ಸದ್ಯಕ್ಕೆ ದೊಡ್ಡ ಸಾಧನೆ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಮತ್ತು ಇದು ರಾತ್ರೋರಾತ್ರಿ ಆಗಿ ಹೋಗಿರೋದು ಕೂಡ ಅಲ್ಲ, ಅದರ ಹಿಂದೆ ಭಾರತದ ಸಾಕಷ್ಟು ವರ್ಷಗಳ ಶ್ರಮ ಕೂಡ ಇದೆ. ನಮ್ಮಲ್ಲಿ ಆಯುಧಗಳನ್ನು ವಿದೇಶಗಳಿಂದ ಖರೀದಿ ಮಾಡೋದರ ಜೊತೆಗೆ ಒಂದಷ್ಟು ಜಂಟಿ ತಯಾರಿಕಾ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು. ರಷ್ಯಾದ ಯುದ್ಧ ವಿಮಾನಗಳು, ಮಿಸೈಲುಗಳು, ಯುದ್ಧ ಟ್ಯಾಂಕುಗಳು, ಗನ್ನುಗಳು ಇವೆಲ್ಲ ಭಾರತದಲ್ಲಿ ತಯಾರಾಗೋದಕ್ಕೆ ಶುರುವಾದವು. ಗೆಳೆಯರೆ, ರಷ್ಯಾದ ತಂತ್ರಜ್ಞಾನವನ್ನು ಭಾರತ ಕೂಡ ಚೈನಾದ ಥರ ಕದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಭಾರತ ಚೈನಾ ಥರನೇ ದೊಡ್ಡ ಆಯುಧ ತಯಾರಿಕಾ ದೇಶ ಆಗ್ತಾ ಇತ್ತೋ ಏನೋ. ಆದರೆ ಭಾರತ ಹಾಗೆ ಮಾಡೋದಕ್ಕೆ ಹೋಗಲಿಲ್ಲ. ಹಾಗಂತ ನಮ್ಮ ಜೊತೆ ಜಂಟಿ ಒಪ್ಪಂದ ಮಾಡಿಕೊಂಡವರು ಕೂಡ ನಮಗೆ ತಂತ್ರಜ್ಞಾನವನ್ನು ಕೊಡಲಿಲ್ಲ, ಬರೀ ತಯಾರಿಕೆಯ ಲೈಸೆನ್ಸನ್ನು ಮಾತ್ರ ಕೊಟ್ಟರು. ಅತಿ ಮುಖ್ಯ ಭಾಗಗಳನ್ನು ಅವರ ದೇಶದಿಂದ ನಮಗೆ ಕಳುಹಿಸಿಕೊಡ್ತಾ ಇದ್ರು. ಇದರ ನಡುವೆ ಕೂಡ ಭಾರತದ ಇಂಜಿನಿಯರ್ಗಳೊಂದಷ್ಟು ತರಬೇತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇನ್ನು ಭಾರತ ಆಯುಧ ಕ್ಷೇತ್ರದಲ್ಲಿ ಸರ್ಕಾರಿ ಸಂಸ್ಥೆಗಳ ಮೇಲಿನ ನಿರ್ಭರತೆಯನ್ನು ಕಡಿಮೆ ಮಾಡಿಕೊಳ್ಳೋ ನಿಟ್ಟಲ್ಲಿ ಖಾಸಗಿ ಸಂಸ್ಥೆಗಳಿಗೆ ಪ್ರೋತ್ಸಾಹ ಕೊಡ್ತು. ಅದು ನಮ್ಮ ಆಯುಧ ತಯಾರಿಕಾ ಕ್ಷೇತ್ರದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾ ಇದೆ. ಇವತ್ತು ಟಾಟಾ, ಮಹೇಂದ್ರ, L&T, ಭಾರತ್ ಫೋರ್ಜ್ ಹೀಗೆ ನಾನಾ ಸಂಸ್ಥೆಗಳು ಆಯುಧ ತಯಾರಿಯಲ್ಲಿ ತೊಡಗಿಸಿಕೊಳ್ತಾ ಇವೆ. ಸುಮಾರು 600ಕ್ಕೂ ಹೆಚ್ಚು ಲೈಸೆನ್ಸ್ಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಕೊಡಲಾಗಿದೆ. ಇಷ್ಟೇ ಮಾಡಿದರೆ ಖಂಡಿತ ಸಾಕಾಗ್ತಾ ಇರಲಿಲ್ಲ. ಖಾಸಗಿ ಸಂಸ್ಥೆಗಳು ತಯಾರು ಮಾಡಿದ ಆಯುಧಗಳನ್ನು ಭಾರತ ತನ್ನ ಸೇನೆಗೆ ಖರೀದಿ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಆಯುಧ ತಯಾರಿಕಾ ಸಂಸ್ಥೆಗಳ ಬಗ್ಗೆ ಒಂದು ವಿಶ್ವಾಸ ಬೆಳೆಯೋ ಹಾಗೆ ಮಾಡ್ತು. ಇದರ ಜೊತೆಗೆ ನಮ್ಮಲ್ಲೊಂದು ಸಪ್ಲೈ ಚೈನ್ ಅನ್ನು ಬೆಳೆಸಬೇಕಾಗಿತ್ತು, ಒಂದು ಎಕೋಸಿಸ್ಟಮನ್ನು ಸಿದ್ಧಪಡಿಸಬೇಕಾಗಿತ್ತು. ಇದಕ್ಕಾಗಿ ಸುಮಾರು 10,000ಕ್ಕೂ ಹೆಚ್ಚು ರಕ್ಷಣಾ ಕ್ಷೇತ್ರದ MSMEಗಳಿಗೆ ಪ್ರೋತ್ಸಾಹ ಕೊಡೋ ಕೆಲಸ ಶುರುವಾಯಿತು. ಈ ಆಯುಧ ತಯಾರಿಕಾ ಕಂಪನಿಗಳೇನಿವೆ, ಇವು ತಾವು ತಯಾರು ಮಾಡುವ ಆಯುಧಗಳಿಗೆ ಬೇಕಾಗುವ ಬಿಡಿ ಭಾಗಗಳನ್ನು ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳದ ಹಾಗೆ ಅವುಗಳನ್ನು ಕೂಡ ಸ್ವದೇಶಿ MSMEಗಳಲ್ಲಿ ತಯಾರು ಮಾಡೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಲಾಯಿತು. ಅದಕ್ಕಾಗಿ ಭಾರತ ಸಾಕಷ್ಟು ಆಯುಧ ಬಿಡಿ ಭಾಗಗಳ ಆಮದಿನ ಮೇಲೆ ನಿರ್ಬಂಧವನ್ನು ಕೂಡ ವಿಧಿಸಿತು. ಇದೆಲ್ಲದರ ಪರಿಣಾಮ ಇವತ್ತು ಭಾರತದ ಆಯುಧಗಳು ವಿದೇಶಗಳಿಗೆ ರಫ್ತಾಗೋ ಮಟ್ಟಕ್ಕೆ ಬೆಳೆದು ನಿಂತಿವೆ. ಭಾರತ ಹಾಗೂ ರಷ್ಯಾ ಜಂಟಿ ತಯಾರಿಕೆಯ ಬ್ರಹ್ಮೋಸ್ ಮಿಸೈಲ್ಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇನ್ನು ಆರ್ಮೇನಿಯಾಗೆ ಭಾರತ ಕೊಟ್ಟ ಪಿನಾಕ ರಾಕೆಟ್ ಲಾಂಚರ್ಗಳು ಈಗ ಆರ್ಮೇನಿಯಾ ಮಾತ್ರ ಅಲ್ಲ, ಫ್ರಾನ್ಸ್ನ ಗಮನ ಸೆಳೆದಿವೆ. ಮೊನ್ನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಪಿನಾಕ ಮಾರಾಟದ ಬಗ್ಗೆ ಫ್ರಾನ್ಸ್ ಹಾಗೂ ಭಾರತದ ನಡುವೆ ಮಾತುಕತೆಗಳಾದವು. ಗ್ರೀಸ್ ಕೂಡ ಪಿನಾಕ ಖರೀದಿ ಬಗ್ಗೆ ಆಸಕ್ತಿಯನ್ನು ಪ್ರದರ್ಶಿಸಿದೆ. ಇಲ್ಲಿ ಪಾಕಿಸ್ತಾನ ಹಾಗೂ ಟರ್ಕಿಯ ನಡುವೆ ರಕ್ಷಣಾ ಒಪ್ಪಂದ ನಡೆದು ಟರ್ಕಿ ಪಾಕಿಸ್ತಾನಕ್ಕೆ ಡ್ರೋನ್ಗಳನ್ನು ಕೊಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಟರ್ಕಿಗೆ ಚೆಕ್ ಇಡೋದಕ್ಕೆ ಭಾರತ
ಟರ್ಕಿಯ ಶತ್ರು ದೇಶ ಗ್ರೀಸ್ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದೆ. ಗ್ರೀಸ್ ಭಾರತದ ಪಿನಾಕ ರಾಕೆಟ್ಗಳನ್ನು ಖರೀದಿ ಮಾಡ್ತಾ ಇದೆ. ಸೈಪ್ರಸ್ ಜೊತೆ ಕೂಡ ಟರ್ಕಿಗೆ ಸಮಸ್ಯೆಗಳಿವೆ. ಸೈಪ್ರಸ್ನ ಒಂದಷ್ಟು ಭಾಗವನ್ನು ಟರ್ಕಿ ಆಕ್ರಮಿಸಿಕೊಂಡೇ ಕೂತಿದೆ. ಹೀಗಾಗಿ ಸೈಪ್ರಸ್ ಕೂಡ ಭಾರತದ ಜೊತೆ ರಕ್ಷಣಾ ಒಪ್ಪಂದವನ್ನು ಮಾಡಿಕೊಂಡಿದೆ. ಅಲ್ಲಿಗೆ ಕೂಡ ಭಾರತ ಆಯುಧಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಆಫ್ರಿಕಾದ ಸಾಕಷ್ಟು ದೇಶಗಳಿಗೆ ಭಾರತದ ಆರ್ಮರ್ಡ್ ವೆಹಿಕಲ್ಸ್ ಹಾಗೂ ಟ್ಯಾಂಕುಗಳು ಹೋಗ್ತಾ ಇವೆ. ಇನ್ನು ಈಗ ಭಾರತದ ಆರ್ಟಿಲರಿಗಳ ಬಗ್ಗೆ ಅಮೆರಿಕ ಆಸಕ್ತಿ ತೋರ್ತಾ ಇದೆ ಅನ್ನೋದಿದೆಯಲ್ಲ, ಅದು ಈ ಆರ್ಟಿಲರಿಗಳಿಗೆ ಬೇರೆ ಬೇರೆ ಕಡೆಗಳಿಂದ ಕೂಡ ಬೇಡಿಕೆ ಬರೋದಕ್ಕೆ ಕಾರಣ ಆಗುತ್ತೆ. ನಾನಾ ದೇಶಗಳು ಭಾರತದ ಆಯುಧಗಳ ಬಗ್ಗೆ ಆಸಕ್ತಿಯನ್ನು ತೋರಿಸುತ್ತವೆ. ಗೆಳೆಯರೆ, ಸದ್ಯಕ್ಕೆ ಯುಕ್ರೇನ್ ಜೊತೆ ಯುದ್ಧ ನಿರತವಾಗಿರುವ ರಷ್ಯಾಗೆ ಜಗತ್ತಿನ ಆಯುಧ ಮಾರುಕಟ್ಟೆಯನ್ನು ತನ್ನ ಕೈಯಲ್ಲೇ ಇಟ್ಕೊಳ್ಳೋದಕ್ಕೆ ಮತ್ತು ಜಗತ್ತಿಗೆ ಬೇಕಾದ ಆಯುಧಗಳನ್ನು ಸರಬರಾಜು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅಮೆರಿಕ, ಫ್ರಾನ್ಸ್, ಯುರೋಪಿಯನ್ ಯೂನಿಯನ್ ಅಂಥ ದೇಶಗಳ ಆಯುಧಗಳಿವೆಯಲ್ಲ, ಅವುಗಳ ಬೆಲೆ ವಿಪರೀತ ಪ್ರಮಾಣದಲ್ಲಿ ಹೆಚ್ಚಿರುತ್ತೆ. ಹೀಗಾಗಿ ಅಮೆರಿಕಾದ ಕಣ್ಸೆಳೆದಿರುವ ಆಯುಧ ಭಾರತದಲ್ಲಿದೆ ಅನ್ನೋದಾದರೆ ನಾನಾ ದೇಶಗಳು ಭಾರತದ ಆಯುಧ ಖರೀದಿಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಅವರಿಗೆ ಕೈಗೆಟುಕುವ ದರದಲ್ಲಿ ಭಾರತದ ಆಯುಧಗಳು ಸಿಗುತ್ತವೆ. ಹೀಗೆ ನಮ್ಮ ಆಯುಧಗಳ ಮಾರಾಟ ಹೆಚ್ಚಾಗ್ತಾ ಹೋದರೆ ನಮ್ಮಲ್ಲಿನ ದೊಡ್ಡ ದೊಡ್ಡ ಆಯುಧ ತಯಾರಿಕಾ ಕಂಪನಿಗಳಿಗೆ ಪ್ರೋತ್ಸಾಹ ಸಿಗುತ್ತೆ ಅನ್ನೋದಷ್ಟೇ ಅಲ್ಲ, ಸುಮಾರು 10,000ಕ್ಕೂ ಹೆಚ್ಚು MSMEಗಳಿಗೆ ಕೆಲಸ ಸಿಕ್ಕಂತಾಗತ್ತೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಇದು ಗೆಳೆಯರೆ ಭಾರತದ ಆರ್ಟಿಲರಿಗಳ ಖರೀದಿಗೆ ಅಮೆರಿಕ ಆಸಕ್ತಿ ತೋರ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.